ನಾನು ಕಾಂಗ್ರೆಸ್ ಅಧ್ಯಕ್ಷನಾದ ವರ್ಷದಲ್ಲೇ ಈ ಕೋವಿಡ್ ಬಂದಾಗ ನಮ್ಮ ಕಾರ್ಮಿಕರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವರೆಲ್ಲ ಊರಿಗೆ ಹೋಗ್ಬೇಕು ಅಂತ ಹೇಳಿ ತವಕ ಶುರು ಆಯ್ತು. ಸೊ ಬಸ್ಸಲ್ಲಿ ಬಿಜೆಪಿಯವರು ₹1 ₹3 ಹಾಕ್ಬಿಟ್ರು. ನನಗೆ ಯಾದಗಿರವ್ರು ಯಾರೋ ಒಂದಷ್ಟು ಜನ 20 ಜನ ಬಂದು ಖರ್ಗೆ ಸಾಹೇಬ್ರು ನೋಡಿಕೊಂಡು ಹೋಗಿದ್ರು ಅವ್ರ ಮನೆಗೆ. ಅವ್ರು ಸಿಕ್ಲಿಲ್ಲ. ಸೊ ಬಂದು ನನ್ನನ್ನು ಬಂದು ಭೇಟಿ ಮಾಡಿದ್ರು. ನಮ್ ಬಸ್ ಚಾರ್ಜ್ ₹700, ಈಗ ₹2,500 ಕೊಡು ಅಂತ ಹೇಳ್ತಾರೆ. ಎಲ್ಲಿಂದ ತರೋದು ಸರ್ ಅಂತ ಕೇಳಿದ್ರು ಅವರು. ಸೊ ನಾನು ನನ್ನ ಸ್ನೇಹಿತರ ಮಾತಾಡ್ತಿದ್ದು, ತಕ್ಷಣ ಒಂದು ತೀರ್ಮಾನ ಮಾಡಿದೆ. ಆಮೇಲೆ ಮಾಡಿ ನಾನು ಸಿದ್ದರಾಮಯ್ಯವ್ರಿಗೂ ಫೋನ್ ಮಾಡಿದೆ, ಈ ರೀತಿ ಇದೆ ಪರಿಸ್ಥಿತಿ, ಇವರೆಲ್ಲ ನೇಷನ್ ಬಿಲ್ಡರ್ಸ್, ಇವ್ರನ್ನ ಕಾರ್ಮಿಕರು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಇವರನ್ನ ರಾಷ್ಟ್ರವನ್ನ ಕಟ್ತಾರಂತ ಒಬ್ಬ ನಮ್ಮ ಜನ. ಇವ್ರಿಗೆ ಬಸ್ ಚಾರ್ಜ್ ಗೌರ್ಮೆಂಟ್ ಹತ್ರ ಇಲ್ಲ ಅಂದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಾದ ಇವ್ರ ಡ್ಯೂಟಿ ಇದು. ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ₹1 ಕೋಟಿ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ₹1 ಕೋಟಿ ಚೆಕ್ ಅನ್ನ KSRTCಗೆ ನಾನು ಕಳಿಸ್ಕೊಟ್ಟೆ. ಆಮೇಲೆ ದೊಡ್ಡ ಚರ್ಚೆ ಆಯ್ತು. ಇನ್ನ ನನಗೆ ದಿನೇಶ್ ಗುಂಡೂರಾವ್ ಆ ಚೆಕ್ದು ನಾನು ಇನ್ನ ಪರ್ಮಿಷನ್ ತಗೊತ್ಕೊಂಡಿಲ್ಲ. ಅಧ್ಯಕ್ಷರಾಗ ಒಂದು 3-4 ದಿನ ಆಗಿತ್ತು. ಆಮೇಲೆ ಇದು ಬೋಗಸ್ ಚೆಕ್ಕು, ಆ ಚೆಕ್ಕು, ಈ ಚೆಕ್ಕು ಅಂತೆಲ್ಲ ಈ ಅಶೋಕ್ ಇವರೆಲ್ಲ ಶುರು ಮಾಡಿದ್ರು. ನಾನು ಯಾವ ಚೆಕ್ಕಾರೇನೋ KPCC ಕೊಡ್ತಾ ಇದೀವಿ ಅಷ್ಟೇ, ಸಿಂಪಲ್ ಹೇಳ್ತಾ ಇದ್ವಿ. ₹1 ಕೋಟಿ ಕೊಡ್ಬೇಕು ಅಂತ ಹೇಳಿದೀನಿ. ಕೊನೆಗೆ ಹೋಗಿ ನಾವೆಲ್ಲರಿಗೂ ಇಡೀ ದೇಶದಲ್ಲಿ ಚರ್ಚೆ ಆಯ್ತು. ಕೊನೆಗೆ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಫ್ರೀಯಾಗಿ 1 ವಾರ ಅಂತ ಹೇಳಿ ಅನೌನ್ಸ್ ಮಾಡಿ, ಕೊನೆಗೆ ಪಾಪ ಸಾವಿರಾರು ಜನ, ಅವತ್ತಿನ ಪರಿಸ್ಥಿತಿ ನೀವೇ ಕಣ್ಣಲ್ಲಿ ನೋಡಿದ್ದೀರಿ. ಯಾವ ರೀತಿ ನಿಂತ್ಕೊಂಡು ಸಾವಿರಾರು ಕಿಲೋಮೀಟರ್ನ ಪಾಪ ತಲೆ ಮೇಲೆ ಸಾಮಾನು ಹೊತ್ಕೊಂಡು ಅವ್ರ ಊರಿಗೆ ಹೋದು ಬಸ್ ಇಲ್ದೆ ನಡೆದದ್ದನ್ನ ನೀವೆಲ್ಲ ಸರಿ ಗಮನಿಸಿದಿರಿ. ಹಿಂಗೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟದ್ದು ಯಾವುದೇ ದೇಶಕ್ಕೆ ಕಾರ್ಮಿಕರು.